Now, two more things we have to add in our life. ಇನ್ನೆರಡು ಅಭ್ಯಾಸ ಆಗ್ಬೇಕು. ಈ ನಮ್ಮ ಭಾರತ ದೇಶದಲ್ಲಿ ನಾನು ಹಾಸ್ಪಿಟಲ್ ಅಲ್ಲಿ ಇದೀನಲ್ವಾ, ನನಗೆ ಗೊತ್ತು. ತುಂಬಾ ಜನ ಈ ಆರ್ಥೋ ಡಿಪಾರ್ಟ್ಮೆಂಟ್ ಅಲ್ಲಿ ವಿಟಮಿನ್ D3 ಮಾಡಿಸ್ತಾರೆ. ಏನಾರ ಬೋನ್ ಪ್ರಾಬ್ಲಮ್ ಇದೆ ಅಂದ್ರೆ ಅವ್ರಿಗೆ ಐರನ್ ಹೇಗಿದೆ, ವಿಟಮಿನ್ D3 ಹೇಗಿದೆ. 90%, ಐ ಆಮ್ ನಾಟ್ ಟೆಲ್ಲಿಂಗ್ ಒಂದು ಎರಡು 10-20 ಅಲ್ಲ, 90% ಪೀಪಲ್ ಆರ್ ಹ್ಯಾವಿಂಗ್ ಡೆಫಿಷಿಯನ್ಸಿ ಆಫ್ ವಿಟಮಿನ್ D. ಒಂದು ಎರಡಿಲ್ಲ, 90%. D3 ಕಡಿಮೆ ಆಗಿದೆ, ಆಟೋಮ್ಯಾಟಿಕ್ ಆಗಿ ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತೆ, ಬೋನ್ಸ್ ಬ್ರೇಕ್ ಆಗುತ್ತೆ. ಒಂದು 55 ಮೆನೋಪಾಸ್ ಆದ್ಮೇಲೆ ಪ್ಯಾಥಲಾಜಿಕಲ್ ಫ್ರಾಕ್ಚರ್ ಅಂತ ಬಿತ್ತೋಗಿದ್ರೆ ಸಾಕು, ಫ್ರಾಕ್ಚರ್. ಬೋನ್ ಸ್ಟ್ರೆಂತ್ ಇರಲ್ಲ, ನೋಡಕ್ಕೆ ಮಾತ್ರ ತುಂಬಾ ದೊಡ್ಡದಾಗಿರ್ತೀವಿ, ದಪ್ಪದಾಗಿರುತ್ತೆ. ಬಟ್ ಒಂದು ಸ್ಟ್ರೆಂತ್ ಬೋನ್ ಡೆನ್ಸಿಟಿ ಟೆಸ್ಟ್ ಅಂತ ಇದೆ, ಅದರಲ್ಲಿ ಬೋನ್ ಡೆನ್ಸಿಟಿನೇ ಇರಲ್ಲ. ಯಾಕೆ ಇದು ಪ್ರಾಬ್ಲಮ್ ಅಂದ್ರೆ ವಿ ಆರ್ ನಾಟ್ ಎಕ್ಸ್ಪೋಸಿಂಗ್ ಟು ಸನ್. ಅಲ್ಲಿ ಪ್ರಾಬ್ಲಮ್ ಏನೋ ಗೊತ್ತಾ, ವಿಟಮಿನ್ಸ್ ಒಳಗಡೆ ತಗೊಂಡೋದು ಪ್ರಾಬ್ಲಮ್ ಇಲ್ಲ. ನಾವು 24 hours ಹಾಲಲ್ಲಿ ಇರ್ತೀವಿ, ಇಲ್ಲ ಅಂದ್ರೆ ಮನೆಯಲ್ಲಿ AC ಹಾಕೊಂಡು, ಇಲ್ಲ ಅಂದ್ರೆ ಆರಾಮಾಗಿ ಬೆಡ್ಶೀಟ್ ಹಾಕೊಂಡು ಮಲ್ಕೊಂತೀವಿ. ವಿ ಆರ್ ನಾಟ್ ಎಕ್ಸ್ಪೋಸಿಂಗ್ ಟು ಸನ್. ಸೊ ಈ ವಿಟಮಿನ್ D3 ಇಲ್ಲ ಅಂದ್ರೆ ತುಂಬಾನೇ ಪ್ರಾಬ್ಲಮ್ಸ್ ಬರುತ್ತೆ. ಕ್ಯಾಲ್ಸಿಯಂ ಅಬ್ಸರ್ವ್ ಆಗಲ್ಲ, ಬೋನ್ ವೀಕ್ನೆಸ್ ಬರುತ್ತೆ. ವಿಟಮಿನ್ D3 ತುಂಬಾ ಜಾಸ್ತಿ, ತುಂಬಾ ಕೆಲಸ ಇದೆ, ಒಂದೇ ಬೋನ್ಸ್ ಮಾತ್ರ ಅಲ್ಲ, ತುಂಬಾ ಕೆಲಸ ಇದೆ ಅಂತ. ಸೊ ದಯವಿಟ್ಟು ಎಲ್ಲ ಹೆಲ್ದಿ ಆಗಿರ್ಬೇಕಂದ್ರೆ ಪ್ರತಿ ಒಂದು ದಿನ ಮಿನಿಮಮ್ ಕನೀಸ ಒಂದು 15 minutes, ನಾವು ಫುಲ್ ಡ್ರೆಸ್ ಬುರ್ಕ ಹಾಕೊಂಡು ಆತರ ಅಲ್ಲ, ಡೈರೆಕ್ಟ್ ಐ ಟು ಸನ್ ಕಾಂಟ್ಯಾಕ್ಟ್ 15 minutes. ಸೊ ಇವತ್ತು ಈ ಸೊ ನೋಡಿದ್ರೆ ಏನಪ್ಪಾ ಇದು ಅಂತ ಅನ್ಸುತ್ತೆ. D3 ವಿಟಮಿನೇ ಇಲ್ಲ ಯಾರು. 90%, ಒಂದು ಎರಡು ಇಲ್ಲ. ಸೊ ಇನ್ ಯುವರ್ ಲೈಫ್ ಎಕ್ಸ್ಪೋಸ್ ಟು ಸನ್ಗೆ ಯಾವಾಗ ಎಕ್ಸ್ಪೋಸ್ ಆಗ್ಬೇಕು? 11 o'clock 12 o'clock, ಆ ಟೈಮಲ್ಲಿ ಒನ್ ಸನ್ ರೈಸಸ್. ಸಿ ಹೀರಾ ರತನ್ ಮಾನಿಕ್ ಪಾಪ, he was like a pioneer. ಸೊ ಐ ಲೈಕ್ his ವಿಡಿಯೋಸ್. ಅಂದ್ರೆ ಪೂರ್ತಿ ಆಲ್ಮೋಸ್ಟ್ 90 countries ಇವೆಂಟ್, ಪ್ರತಿ ಒಂದು ಕಂಟ್ರಿಗೆ ಹೋಗೋದು, ಸೆಮಿನಾರ್ ಕೊಡೋದು. ಈ ಇಂಡಿಯಾದಲ್ಲೇ ಒಂದು 4 ಜನರಲ್ ಮೆಡಿಸಿನ್ ಪೀಪಲ್ ಅಂಡರ್ ದ ಅಬ್ಸರ್ವೇಷನ್. ಅಂದ್ರೆ ಅವ್ರ ಅಬ್ಸರ್ವೇಷನ್ ಅಲ್ಲಿ 411 days ಹಿ ವಾಂಟ್ ಟು ಪ್ರೂವ್ ತನಗೆ ಇಷ್ಟು ಪವರ್ ಇದೆ ಅಂತ. ಈ ಪ್ರೂವ್ಡ್. ಏನು ಬರೀ 90 days ಅವ್ರು ಪ್ರಾಕ್ಟೀಸ್ ಮಾಡಿರೋದು. ಆ 90 days ಆದ್ಮೇಲೆ ಎರ್ತಿಂಗ್ ಮಾಡಿ ಒಳ್ಳೆ ಎಲೆಕ್ಟ್ರಾನ್ಸ್ ಇರುತ್ತೆ ಭೂಮಿಯಲ್ಲಿ, ಅದು ಬಾಡಿಗೆ ಬರುತ್ತೆ. ಏನಾನ ಕೆಟ್ಟೋ ಎಲೆಕ್ಟ್ರಿಸಿಟಿ ರೇಡಿಯೇಷನ್ ಇದ್ರೆ ಎರ್ತಕ್ ಹೋಗುತ್ತೆ. 90 days ಸನ್ ಗೇಸಿಂಗ್. ಈ 60 days ಚಾಲೆಂಜ್ ಸಾಕು, 60 days ಮಾಡಿ ಅಟ್ಲೀಸ್ಟ್ ಮಿನಿಮಮ್ 15 minutes. ಸನ್ ನೋಡಿ, ಟಿವಿ ತರ ನೋಡಿ, ಅದು ಏನು ತ್ರಾಟಕ ಮಾಡ್ಬೇಕಾ, ಇದು ಬ್ಲಿಂಕಿಂಗ್ ಮಾಡಿದ್ರೆ ಆಗತ್ತಾ ಅಂತ ಏನು ಇಲ್ಲ. ಯು ಟ್ರೈ ಇಫ್ ಯು ಆರ್ ಬ್ಲಿಂಕಿಂಗ್, ಇಟ್ ಡಸಂಟ್ ಮ್ಯಾಟರ್. ಟಿವಿ ಯಾವ ತರ ನೋಡ್ತೀವೋ ಆ ತರ ನೋಡಿ. ಮಾರ್ನಿಂಗ್ 1 hour, ಸನ್ರೈಸ್ ಆದ್ಮೇಲೆ, ಸೂರ್ಯೋದಯ ಆದ್ಮೇಲೆ 1 hour, ಸನ್ಸೆಟ್ ಬಿಫೋರ್ 1 hour. ಚೂಸ್ ಒನ್ ಟೈಮ್. ಇಲ್ಲ ಸನ್ ಗೇಸಿಂಗ್ ಆಗಿಲ್ಲ ಅಂದ್ರೆ ಸನ್ ಕೂತ್ಕೊಳ್ಳಿ. ಸೊ ವೆನ್ ರೈನ್ ಬರ್ತಾ ಇದೆ, ಮಳೆ ಬರ್ತಾ ಇದೆ, ಆಗ್ತಾ ಇಲ್ಲ, ಸನ್ ಇವತ್ತು ಬಂದಿಲ್ಲ ಅಂದ್ರೆ ಯಾವಾಗ ಚಾನ್ಸ್ ಸಿಕ್ಕಿದ್ರೆ ಕೂತ್ಕೊಳ್ಳಿ. ಸೊ ಪ್ಲೀಸ್, ವಿಟಮಿನ್ D3 ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಹೆಲ್ತ್ಗೋಸ್ಕರ.
ಸೊ ಇದು ಚಾಲೆಂಜ್ ಅಲ್ಲಿ ಬರ್ಕೊಳ್ಳಿ. ಸೋ ಮೆನಿ ಡಿಸೀಸಸ್. ತುಂಬಾ ಇವತ್ತು ಈ ಒಬ್ರು ಯಾರೋ ಇದ್ದಾರೆ ಕೇರಳ ಮಾಸ್ಟರ್, ಗೊತ್ತಾ ಯಾರ್ಗನ? ಸನ್ ಮೂನ್ ಸ್ಟಾರ್ ಮೆಡಿಟೇಷನ್ ಅಂತ, SMS ಮೆಡಿಟೇಷನ್ ಅಂತ ಮಾಡಿಸ್ತಾರೆ, ಗೊತ್ತಾ? ಸನ್ ವಿಲ್ ಹೀಲ್ ಸೋ ಮೆನಿ ಡಿಸೀಸಸ್. ಡೈಲಿ ಲೈಫ್ ಸ್ಟೈಲ್ ಆಗ್ಬೇಕು. ನಾನು ಇವತ್ತು ಜನಗಳು ಅದೇನೋ ಒಂದು ಅಭ್ಯಾಸ ತರ ಮಾಡ್ತಾ ಇದ್ದಾರೆ. ಅದು ಇಂದಿನ ಕಾಲದಲ್ಲಿ ಒಳ್ಳೆ ಲೈಫ್, ನಾರ್ಮಲ್ ಲೈಫ್ ಸ್ಟೈಲ್, ಸನ್ಗೆ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ಓಕೆ, ಅದು ಒಂದು ಫಾಲೋ ಮಾಡಿ. ಏನೇನೋ ಡೌಟ್ಸ್ ಇದೆಯಾ ಇವತ್ತು? ಸೊ ನೆಕ್ಸ್ಟ್ ಇನ್ನೊಂದು 3 days ಎನರ್ಜಿ ಟೂಲ್ಸ್ ಬಗ್ಗೆ ಹೇಳ್ತೀನಿ. ಎನರ್ಜಿ ಟೂಲ್ಸ್ ಅಂದ್ರೆ ಬ್ಯಾಕ್ ಫ್ಲವರ್ ರೆಮಿಡೀಸ್, ರೇಡಿಯಾನಿಕ್ಸ್. ಸೊ ಇನ್ಫಾರ್ಮೇಶನ್ ಗೊತ್ತಿರಬೇಕು. ವರ್ಲ್ಡ್ ಅಲ್ಲಿ ಏನೇನಿದೆಯೋ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಎಲ್ಲ ಒಂದು 3 to 4 days ಅದು ಕ್ಲಾಸ್ ಮಾಡಿಸ್ತೀವಿ. ತಸ್ಮೈ ಗುರೂಜಿ SMS ಮೆಡಿಟೇಷನ್ ಅಂತ ಮಾಡಿಸ್ತಾರೆ. ಸೊ ಅದು ಅಲ್ಲಿ ಏನು ಸನ್ ಗೇಜಿಂಗ್. ಸೊ ಉಮಾಶಂಕರ್, ಸನ್ ಯೋಗಿ ಉಮಾಶಂಕರ್ ಅವರು ಅದೇ ತರ. ಸೊ ಸನ್ನಿಂದ ತುಂಬಾ ಕಾಯಿಲೆಗಳು ಕಡಿಮೆ ಆಗುತ್ತೆ. ಈ 3 days ನಾವು ಏನೇನ್ ಡಿಸ್ಕಷನ್ ಮಾಡಿದೀವೋ ಅದೆಲ್ಲ ಒಂದ್ಸಲ ಒಬ್ಬೊಬ್ರು ಒಂದೊಂದು ಪಾಯಿಂಟ್ ಯುವರ್ ಒಪಿನಿಯನ್ಸ್. ಆದ್ರೆ ಒಂದು 70 years ಅವರು ಮಾಡ್ಬೋದಾ? ಅವ್ರ ಕೈಯಲ್ಲಿ ಆಗತ್ತಾ? ಇಲ್ಲೆಲ್ಲ ನಮ್ಗೆ ಇನ್ಸುಲಿನ್ ಮೇಲೆ ಇದೀನಿ. ಸೊ ಅಟ್ಲೀಸ್ಟ್ ಇನ್ನೊಂದು, ಈ ಫುಡ್ ಸಲಾಡು, ನಟ್ಸ್, ಈ ಗ್ರೀನ್ ಟೀ, ನಾವು ಡಿಟಾಕ್ಸ್ ಜ್ಯೂಸ್ ಯಾವ ತರ ತಿನ್ಬೇಕು, ಸ್ಲೋ ಈಟಿಂಗ್. ಎಷ್ಟು ಜನ ಸ್ಲೋ ಈಟಿಂಗ್ ಫಾಲೋ ಮಾಡ್ತಾ ಇದ್ದಾರೆ? ವೆರಿ ಇಂಪಾರ್ಟೆಂಟ್, ಅದು ನೆಗ್ಲೆಕ್ಟ್ ಮಾಡಬಾರ್ದು. ಸೊ ನೀರು 1 hour ಮುಂಚೆ, 1 hour ಆದ್ಮೇಲೆ ಕುಡಿಬಾರ್ದು. ಇನ್ನೊಂದು ಸೂಪರ್ ಫುಡ್ಸ್ ಅಂತ ಇದೆ. ಇಂಡಿಯಾ ಅಲ್ಲಿ ಒಂದು ವರ್ಲ್ಡ್ ಅಲ್ಲಿ ಸಿಗಲ್ಲ ಅಷ್ಟು ವಿಟಮಿನ್ಸ್, ಅಷ್ಟು ಮಿನರಲ್ಸ್, ಅಷ್ಟು ಪ್ರೋಟೀನ್ಸ್, ಮೆಡಿಸಿನ್. ಒಂದು ಗಿಡ ಇದೆ, ಗಿಡನ ಮರ, ಒಂದು ಟ್ರೀ, ಮೋರಿಂಗಾ. ಕರೆಕ್ಟ್. ಇಟ್ ಈಸ್ ಅ ಗಿಫ್ಟ್ ಫಾರ್ ಇಂಡಿಯನ್ಸ್, ಮೋರಿಂಗಾ. ಸೊ ಅಟ್ಲೀಸ್ಟ್ ವೀಕ್ ಅಲ್ಲಿ ಏನೋ ಒಂದು ಫಾರ್ಮ್ ಅಲ್ಲಿ ನಿಮ್ ಫುಡ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಕ್ಯಾರೆಟ್ ಅಲ್ಲಿನೂ ಸಿಗಲ್ಲ ವಿಟಮಿನ್ ಎ, ಅಷ್ಟು ಸಿಗುತ್ತೆ 10 times. ಕ್ಯಾಲ್ಸಿಯಮು ಈ ಪಾಲಕಲ್ಲಿ ಸಿಗಲ್ಲ, ಅದಕ್ಕಂತ ಒಂದು 20 times ಜಾಸ್ತಿ ಇರುತ್ತೆ ಮೊರಿಂಗಾ ಅಲ್ಲಿ. ಮಿನರಲ್ಸ್ ಆಗ್ಲಿ, ಜಸ್ಟ್ ಬರೀ ಮೊರಿಂಗಾ ಲೀವ್ಸ್ ಅಷ್ಟೇ. ಸೊ ಇಟ್ಸ್ ಕಾಲ್ಡ್ ಸೂಪರ್ ಫುಡ್. ಇದು ಇಲ್ಲ ಅಂತ ಇಲ್ಲ, ಮೊರಿಂಗಾ ಎಲ್ಲ ಇದೆ. ನೆಕ್ಸ್ಟ್ ಸೂಪರ್ ಫುಡ್ ಏನು? ಮೋರಿಂಗ ಸೊಪ್ಪ ಹಾ, ಸೊಪ್ಪು ಅಂಕಲ್. ಡ್ರಮ್ ಸ್ಟಿಕ್ ಆಲ್ಸೋ ಪವರ್ಫುಲ್. ಮೊರಿಂಗಾ ಲೀವ್ಸ್ ಪವರ್ಫುಲ್, ಬೆರ್ರೀಸ್ ಅಲ್ಲ. ಗೀ ಆಲ್ಸೋ, ಗೀ ಎಸ್ಟರ್ಡೇ ಓನ್ಲಿ ವಿಟ್, ನಿನ್ನೆ ಹೇಳಿದ್ವಿ ಸೂಪರ್ ಫುಡ್ ಅಂತ. ಸೊ ಡೈಲಿ ನನ್ಗೆ ಸ್ಟ್ರೆಂತ್ ಇಲ್ಲ ಅಂತ ಕೇಳೋರ್ಗೆ ಗೀ ಡೈಲಿ ಒಂದು 2 spoons to 6 spoons ಡೈರೆಕ್ಟ್ಲಿ ತಗೋಬಹುದು. ಫ್ಲಾಕ್ ಸೀಡ್ಸ್ ಓನ್ಲಿ omega 3, ಫೈಬರ್ ಪ್ಲಸ್ omega 3 ಯಾಕಂದ್ರೆ ಕ್ವಿಕ್ ಡೆಸಿಷನ್ಸ್, ಮೈಂಡ್ ಚೆನ್ನಾಗಿರ್ಬೇಕು ಅಂತ. ಸೊ ಈ ಮೈಂಡ್ಗೆ ಶಾರ್ಪ್ ಆಗಿರ್ಬೇಕು ಅಂತ ಈ ಮಿಲಿಟರಿ ಅವ್ರಿಗೆ ಕೊಡ್ತಾರೆ ಫ್ಲಾಕ್ ಸೀಡ್ಸ್. ಈ ಎಜುಕೇಶನ್ ಟೈಮ್ ಅಲ್ಲಿ ಫ್ಲಾಕ್ ಸೀಡ್ಸ್. ಸ್ಕಿನ್ಗೋಸ್ಕರನು ಫ್ಲಾಕ್ ಸೀಡ್ಸ್, ಯಾಕಂದ್ರೆ ಸೆಲಿನಿಯಂ ಅಂತ ಇರುತ್ತೆ. ಸ್ಕಿನ್ ಚೆನ್ನಾಗಿರ್ಬೇಕಂದ್ರೆ ಫ್ಲಾಕ್ ಸೀಡ್ಸ್
ದೇ ವಿಲ್ ಈಟ್ ಡೈಲಿ. ಒಂದಿನ ತಗೊಂಡು ಬಿಟ್ಬಿಡಿದ್ರೆ ಆಗಲ್ಲ, 90 days ಮಿನಿಮಮ್. ಇನ್ನೊಂದು, ಮೈಂಡ್ ಶಾರ್ಪ್ ಆಗಿರ್ಬೇಕಂದ್ರೆ ಕೋಕೋನಟ್ ಆಯಿಲ್ 2 spoons ಅಷ್ಟೇ, ನಾಟ್ ಮೋರ್ ದ್ಯಾನ್ ದಟ್. Pumpkin seeds also omega 3. It's not called a superfood. ಸೂಪರ್ ಫುಡ್ ಅಲ್ಲಿ ಇನ್ನೊಂದಿದೆ ಸೊಪ್ಪು, ಎಲ್ಲ ಕಡೆ ಸಿಗುತ್ತೆ ಅದು. Grazie. ಹ್ಮ್ ಪುನರ್ನವ. ಪುನರ್ನವ ಮೀನ್ಸ್ ಇಟ್ ವಿಲ್, ನಿನ್ಗೆ ಏನಾರ ಕಾಯಿಲೆ ಆಗಿದ್ರೆ, ಈ ಒಂದು ವೀಕ್ನೆಸ್ ಆಗಿದ ತಕ್ಷಣ ಇಟ್ ವಿಲ್ ರೀಜವೆನೇಟ್. ಅಷ್ಟು ಪವರ್ಫುಲ್ ಆಗಿರುತ್ತೆ. ಗಲಿಜೇರು ಅಂತಾರೆ ತೆಲುಗಲ್ಲಿ. ಪುನರ್ನವ ಎಲ್ಲ ಕಡೆ ಸಿಗುತ್ತೆ. ಪುನರ್ನವ, ಪುನಃ ನವ ಮೀನ್ಸ್ ಇಟ್ ವಿಲ್ ಗಿವ್ ಯು ದ ಸ್ಟ್ರೆಂಗ್ತ್. ಎಲ್ಲ ಇರುತ್ತೆ ಅದರಲ್ಲಿ. ನೆಕ್ಸ್ಟ್ ಸೂಪರ್ ಫುಡ್ ಈಸ್ ಪುನರ್ನವ. ಸೂಪರ್ ಇದು. ಅದು ಸೊಪ್ಪೆ. ಅಟಿಕ ಮಾವಿಡಿ, ಈ ತೆಲುಗಲ್ಲಿ ಗೊತ್ತು ಅದು ಹೆಸರು ನನ್ಗೆ. ಅಟಿಕ ಮಾವಿಡಿ ಅಂತಾರೆ. ಇನ್ನೊಂದು ಗಲಿಜೇರು, ಪುನರ್ನವ. ಇದು ಸೊ ಪುನರ್ನವ ಅಂತ ಸರ್ಚ್ ಮಾಡಿ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಶಾಕ್ ಇದರಲ್ಲಿ ಅಷ್ಟು ಪವರ್ ಇದೆ ಅಂದ್ರೆ ಮೆಡಿಸಿನ್ ಪ್ಲಾಂಟ್ ಅದು. ಯಾರಿಗನ್ನ ಇದು ವೀಕ್ನೆಸ್ ಬಂದಾಗ, ಎನಿ ವೀಕ್ನೆಸ್, ನಾವು ಕಿಡ್ನಿಯಿಂದ ಡ್ಯಾಮೇಜ್ ಆಗಲಿ, ಈ ರೆಸ್ಪಿರೇಟರಿ ಇನ್ಫೆಕ್ಷನ್, ಶ್ವಾಸಕೋಶ ಸಂಬಂಧಪಟ್ಟು ಇದು ಡಿಸೀಸಸ್ ಆದ್ಮೇಲೆ ಇದು ಒಂದು ಸುಸ್ತು ತರ ಆಗುತ್ತಲ್ವಾ, ಆ ಟೈಮಲ್ಲಿ ಕೊಡ್ತಾರೆ ಇದು ಸೊಪ್ಪು ಪುನರ್ನವ. ಇಟ್ ವಿಲ್ ರಿವರ್ಸ್ ಎನಿ ಸ್ಟ್ರೆಂತ್. ಸೊ ನಿಮ್ ಫುಡ್ ಅಲ್ಲಿ ಮೋರಿಂಗಾ ಮಸ್ಟ್ ಅಂಡ್ ಶುಡ್ ಮ್ಯಾಂಡೇಟರಿ, ಇದೊಂದು ಆಪ್ಷನ್ ಇಲ್ಲ. ದ ಮೋಸ್ಟ್ ಪವರ್ಫುಲ್ ಜ್ಯೂಸ್ ಅಲ್ಲಿ 2 ಪವರ್ಫುಲ್ ಜ್ಯೂಸ್ ಇದೆ. ಒನ್ ಈಸ್ ಅಲೋವೆರಾ ಜ್ಯೂಸ್. ಸೊ ನೀವು ನೋಡಿ, ಈವನ್ ಇಫ್ ಯು ಕಟ್ ದ ರೂಟ್, ಬೇರು ಸಪರೇಟ್ ಮಾಡಿ ನಮ್ಮ ಮನೆಯಲ್ಲಿ ಇಟ್ಟಿದ್ರೂ ಅದು ಜೀವ ಹೋಗಲ್ಲ. ಯಾಕಂದ್ರೆ ಆ ಸೆಲ್ಸ್ ಇದೆ ಅಲ್ವಾ, ಆ ಸೆಲ್ಸ್ಗೆ ಒಂದು ಪ್ರಾಣ ಶಕ್ತಿ ಇದೆ. ಅಷ್ಟು ಪ್ರಾಣ, ಇಟ್ ವಿಲ್ ಹೋಲ್ಡ್ ಮಂತ್ಸ್ ಟುಗೆದರ್. ಸೊ ಒಂದು ವಾರ ಆಗಿದಂತೆ ಈಜಿಪ್ಟ್ ಅಲ್ಲಿ ಇದಕ್ಕೋಸ್ಕರ, ಈ ಅಲೋವೆರಾಕ್ಕೋಸ್ಕರ. ಅಲೋವೆರಾ ಅಷ್ಟು ಪವರ್ಫುಲ್, ಬಟ್ ವಿ ನೆಗ್ಲೆಕ್ಟ್. ಅದು ಕಾಸ್ಮೆಟಿಕ್ ಆಯ್ತು, ಸ್ಕಿನ್ ಚೆನ್ನಾಗಾಗುತ್ತೆ ಅಂತ. ಬಟ್ ಇಟ್ ವಿಲ್ ಗಿವ್ ಯು ವಂಡರ್ಫುಲ್ ರಿಸಲ್ಟ್. ಯಾವಾಗ ಚಾನ್ಸ್ ಸಿಕ್ಕಿದ್ರೆ. ನೆಕ್ಸ್ಟ್ ಜ್ಯೂಸ್ ಈಸ್ ಗರಿಕೆ, ವೀಟ್ ಗ್ರಾಸ್. ಸೊ ನಾವು ಎಲ್ಲ ಮಿಕ್ಸ್ ಮಾಡಿಕೊಂಡು ಮಾಡ್ಬೋದು ಒಂದು ಜ್ಯೂಸ್ ತರ. ಸೊ ಈ ಡೈಟಿಂಗ್ ಪ್ಲಾನ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಇವತ್ತು, ಡೋಂಟ್ ಮಿಸ್ ಮಾಡಬಾರ್ದು. ಒಂದೇನಂದ್ರೆ ಮೇನ್ ಇಂಪಾರ್ಟೆಂಟ್ ಆಮ್ಲ ಆರ್ ಲೆಮನ್. ವಿಟಮಿನ್ ಸಿ ಖಂಡಿತವಾಗಿ ತಗೋಬೇಕು ಡೈಲಿ. ಸೊ ನಂಬರ್ 2, ಗೀ ಮಿಸ್ ಮಾಡಬಾರ್ದು. ಓಕೆ, ಡೋಂಟ್ ಮಿಸ್ ದಿಸ್ ವಿಟಮಿನ್ ಸಿ. ಇಲ್ಲ ಅಂದ್ರೆ ಇಟ್ ಇಸ್ ಆಂಟಿ ಆಕ್ಸಿಡೆಂಟ್. ಫ್ರೀ ರ್ಯಾಡಿಕಲ್ಸ್ ಎಲ್ಲ ಆಚೆ ಕರ್ಸೋದು ಅದೇ, ಫ್ಯಾಟ್ ಬರ್ನ್ ಮಾಡೋದು ಅದೇ ವಿಟಮಿನ್ ಸಿ. ಲೆಮನ್ ಟ್ರೀಟ್ಮೆಂಟ್ ಇದೆ, ಸಪ್ರೇಟ್ ಆಗಿ ಒಬ್ರು ಮಾಡ್ತಾರೆ ಲೆಮನ್ ಟ್ರೀಟ್ಮೆಂಟ್ ಅಂತ. ಸೊ ಡೈಲಿ ಅಟ್ಲೀಸ್ಟ್ ಮಿನಿಮಮ್ ಲೆಮನ್ ತಗೊಂಡಿದ್ರೆ 2, ಆಮ್ಲ ತಗೊಂಡಿದ್ರೆ 1 ಸಾಕು. ಇದು ಮಿಸ್ ಮಾಡಬಾರ್ದು. ಗೀ ಅನ್ನೋದು ಸೂಪರ್ ಫುಡ್, ಇದು ಮಿಸ್ ಮಾಡಬಾರ್ದು. ಮೋರಿಂಗಾ ರೆಗ್ಯುಲರ್ಲಿ ತಗೊಳ್ಳಿ. ಯಾಕಂದ್ರೆ ಬ್ಲಡ್ ಜಾಸ್ತಿ ಆಗ್ಬೇಕಂದ್ರೆ ಒಂದು ಮೋರಿಂಗಾ ಕೊಡ್ತಾರೆ, ಇನ್ನೊಂದು ವೀಟ್ ಗ್ರಾಸ್ ಜ್ಯೂಸ್. 2 weeksಗೆ ಒಂದು 7 ಇದ್ರೆ ಬ್ಲಡ್, 2 weeks ನೀವು ಡೈಲಿ ತಗೊಂಡಿದ್ರೆ ವೀಟ್ ಗ್ರಾಸ್ 10 ಹೋಗುತ್ತೆ. 2 weeksಗೆ, ಬರೀ 2 weeks. ಅಷ್ಟು ಪವರ್ಫುಲ್ ವೀಟ್ ಗ್ರಾಸ್. ಕ್ಯಾನ್ಸರ್ ಬರಲ್ಲ.
ಏನನ್ನ ಕ್ಯಾನ್ಸರ್ ಬರ್ತಾ ಇಲ್ಲ ಅಂದ್ರೆ ಏನು ವೇಸ್ಟ್ ಸೆಲ್ಸ್ ಅದು ಡೆಸ್ಟ್ರಾಯ್ ಮಾಡುತ್ತೆ. ಇಟ್ ವಿಲ್ ಕಿಲ್ ಆಲ್ ದ ವೇಸ್ಟ್ ಸೆಲ್ಸ್. ಸೊ ಇದೆಲ್ಲ ರಿಸರ್ಚ್. ಎಲ್ಲ ತುಂಬಾ ಹೇಳ್ತಾರೆ ಅದು ಇದು ಅಂತ, ಏನು ಬೇಕಾಗಲ್ಲ. ಸೊ ರಾಕೆಟ್ ಅಲ್ಲಿ ಹೋಗೋರ್ಗೆ ಇವತ್ತು ಮೋಡಿಸ್ ಮೋಡಿಸ್ ಫೇವರೆಟ್ ಫುಡ್ ಇಸ್ ಮೋರಿಂಗಾ ಪೌಡರ್. ಸ್ಪೇಸ್ ಶಿಪ್ ಅಲ್ಲಿ ಹೋಗೋರ್ಗೆ ಇದು ಕೊಡ್ತಾರೆ, ಯಾಕಂದ್ರೆ ಅಷ್ಟು ಇದೆ ಮಿನರಲ್ಸ್. ಡೆಫಿಷಿಯಂಟ್ ಬರಲ್ಲ. ನನ್ಗೆ ರೆಗ್ಯುಲರ್ ಆಗಿ ಕನ್ಸುತ್ತೆ, ಅದಕ್ಕೆ ನಾವು ಕೇರ್ ಮಾಡೋದು. ನಂಬರ್ 3, ಗೀ. ನಿನ್ಗೆ ಸುಸ್ತಾಗ್ತಾ ಇದೆ, ನಾನು ಎನರ್ಜೆಟಿಕ್ ಆಗಿ ಬರಬೇಕಂದ್ರೆ ಪುನರ್ನವ, ಯುವರ್ ಚಾಯ್ಸ್. ಸೊ ಗ್ರೀನ್ ಜ್ಯೂಸ್ ಅಲ್ಲಿ ನಾವು ಮಾಡ್ತೀವಲ್ವಾ, ಪಾಲಕ್ಕು ಕೊರಿಯಾಂಡರ್ ಅಲ್ಲಿ ಗರಿಕೆನು ಗ್ರಾಸು ಹಾಕಿ ಕೋಇಂಜೆನ್ಸ್ ಅಂತ ಇರುತ್ತೆ ಅಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್. ಕ್ಯಾನ್ಸರೇ ಬರಲ್ಲ ಇಫ್ ಯು ಟೇಕ್ 3-4 ಡೇಸ್ ಆ ಗ್ರೀನ್ ಜ್ಯೂಸ್ ಜೊತೆ, ಇಲ್ಲ ಸೋರೆಕಾಯಿ ಜ್ಯೂಸ್ ಮಾಡ್ತಾರಲ್ಲ, ಒಂದು ಚಿಕ್ಕ ಗರಿಕೆ ಹಾಕಿ ಅಷ್ಟೆ. ದಟ್ಸ್ ಇಟ್. ಸನ್ ಗೇಜಿಂಗ್ ಮಿಸ್ ಮಾಡಬಾರ್ದು. ಇದು ಲೈಫ್ ಸ್ಟೈಲ್ ಆಗ್ಬೇಕು. ನಾವು ಇದೇನೋ ಕಷ್ಟಪಟ್ಕೊಂಡು ನನ್ಗೆ ಇದು ಅಭ್ಯಾಸ ಎಲ್ಲ ನಾನು ಸಪ್ರೇಟ್ ಆಗಿ ಮಾಡ್ತಾ ಇದ್ದೆ ಅಂತ ಏನು ಅಂದ ಆ ತರ ಮೈಂಡ್ ಸೆಟ್ ಇರಬಾರ್ದು. ಅದು ಒಂದು ಲೈಫ್ ಸ್ಟೈಲ್ ಆಗ್ಬೇಕು. ನಾವು ಹೂ ವಿಲ್ ಟೇಕ್ ಚಾಲೆಂಜ್? ಲೆಮನ್ ಗ್ಯಾರಂಟಿ, ಎಷ್ಟು ಸೈಜ್ ಆಗಿರ್ಲಿ 2, ಪ್ರತಿ ಒಂದಿನ 2 ತಗೋಬೇಕು. ವಿಟಮಿನ್ ಸಿ ಇಲ್ಲ ಅಂದ್ರೆ ವೆಯ್ಟ್ ಕಡಿಮೆ ಲೇಟ್ ಆಗುತ್ತೆ. ವಿಟಮಿನ್ ಸಿ ಇದ್ರೆ ಮೆಟಬಾಲಿಸಮ್ ಹೆಚ್ಚಾಗುತ್ತೆ. ಇನ್ನೊಂದು ಆಂಟಿ ಆಕ್ಸಿಡೆಂಟ್, ಅದು ಕಸ ಇದ್ರೆ ಕ್ಲೀನ್ ಮಾಡುದು. ಯಾ. ಸೊ ಯಾರಿಗೆ ಚಾಲೆಂಜ್ ಆಗಿ ಅನ್ಸುತ್ತೋ ಅವರು ಒಂದು ಸಿನ್ಸಿಯರ್ ಪ್ರಾಮಿಸ್ ಮಾಡ್ಕೊಂಡು ಒಂದು ಬುಕ್ ಡೇ 1 ವಾಟ್ ಯು ಹ್ಯಾಡ್, ಡೇ 1 ವೆಯ್ಟ್ ಎಷ್ಟಿದೆ, ಒಂದೊಂದು ವಾರಕ್ಕೆ ಚೆಕ್ ಮಾಡ್ಕೊಳ್ಳಿ. ವೆಯ್ಟು, ಬಿ ಪಿ, ಇಫ್ ಯು ಹ್ಯಾವ್ ಬಿ ಪಿ, ಇಲ್ಲ ಶುಗರ್ ಇದ್ರೆ HbA1c ಅಂತ ಚೆಕ್ ಮಾಡಿಸ್ಕೊಳ್ಳಿ. 60th ಡೇ ಯು ಚೆಕ್ ಇಟ್, ನನಗೆ ಗೊತ್ತಾಗತ್ತೆ. ಕಂಪ್ಲೀಟ್ ರಿವರ್ಸ್. ಇಫ್ ಯು ಹ್ಯಾವ್ ಸ್ಕಿನ್ ಡಿಸೀಸ್ ಏನನ್ನ ಇದ್ರೆ ನೋಡಿ, ಕಡಿಮೆ ಆಗುತ್ತೆ. ಸೊ ಇನ್ನೊಂದು, ನಿನ್ನೆ ಹೇಳಿದಾರಲ್ವಾ ಎನಿಮಾ ಕಿಟ್, ಅದು ಲಿಂಕ್ ಕಳ್ಸಿದೀನಿ. ಎಷ್ಟು ಜನ ಆರ್ಡರ್ ಮಾಡಿದಾರ ಗೊತ್ತಿಲ್ಲ. ಪಾಪ ವಿರೂಪಾಕ್ಷ ಸರ್ ಆಲ್ಸೋ ಟೋಲ್ಡ್ ಸಂಜೀವಿನಿ ಕ್ರಿಯಾ ಇಟ್ಸ್ ವೆರಿ ಇಂಪಾರ್ಟೆಂಟ್ ಎಲ್ಲ ಅಂತ. ಡೋಂಟ್ ಫೀಲ್ ಶೇಮ್. ಅಲ್ಲಿ ಆರೋಗ್ಯಕ್ಕೋಸ್ಕರ ಮಾಡ್ತಾ ಇದ್ವಿ. ಓಕೆನಾ? ಒಂದು 30 ಡೇಸ್. ಸೊ ಈ ತರ ಏನನ್ನ ಹಾರ್ಟ್ ಬ್ಲಾಕ್ಸ್, ಒಂದು ಡಿಸೀಸ್ ಬರಬೇಕು ಅಂದ್ರೆ ಹಾರ್ಟ್ ಬ್ಲಾಕ್ ಇದ್ರೆ ಸಿಂಪ್ಟಮ್ಸ್ ಬಂದಾಗ ಗೊತ್ತಾಗತ್ತೆ. ನನ್ಗೆ ಹಾರ್ಟ್ ಬ್ಲಾಕ್ ಇವತ್ತೇ ಬಂದಿಲ್ಲ, ಅದು ಎಷ್ಟೋ ದಿನದಿಂದ ಆಗ್ತಾ ಇದೆ. ನಾನು ಹೆಲ್ದಿ ಆಗಿದ್ರೇನು ಮಾಡಿದ್ರೆ ಡಿಸೀಸ್ ಬರಲ್ಲ ಅಲ್ವಾ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಬಂದಾಗ ಮಾಡೋದು ಏನು ಇರಲ್ಲ, ತುಂಬಾ ಕಷ್ಟ ಆಗತ್ತೆ. ಈ ಹೆಲ್ದಿ ಒಂದು 2 ಮಂತ್ಸ್ ಆದ್ಮೇಲೆ 50% ಚೇಂಜ್ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ ಲೈಫ್.